ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಶಿಕ್ಷಣ ವೇದಿಕೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಪೊಲಿಟಿಕಲ್ ಸೈನ್ಸನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇತಿಹಾಸ ಸಿಲೆಬಸನ್ನು ನಾವು ಮುಗಿಸಿದ್ದೀವಿ. ಪೊಲಿಟಿಕಲ್ ಸೈನ್ಸನ್ನು ಪ್ರಾರಂಭ ಮಾಡೋಣ. ನಾನು ಪೊಲಿಟಿಕಲ್ ಸೈನ್ಸಲ್ಲಿ ಒಂದು 2-3 ಚಾಪ್ಟರ್ನ ಮುಗಿಸಿದ್ದೆ. ಕಾರಣಾಂತರಗಳಿಂದ ನನ್ನ ಚಾನಲ್ನ ಎಷ್ಟು ಜನ ರಿಪೋರ್ಟ್ ಮಾಡಿದ್ದಾರೆ, ಯಾರು ಏನಕ್ಕೆ ಮಾಡಿದ್ರು, ಅವ್ರಿಗೇನು ಇದಾಗಿತ್ತು ಅಂತ ಗೊತ್ತಿಲ್ಲ. ರಿಪೋರ್ಟ್ ಮಾಡಿದ ಕಾರಣ ನಾನು ಎಲ್ಲ ವೀಡಿಯೋಸ್ಗಳನ್ನು ಡಿಲೀಟ್ ಮಾಡಬೇಕಾಯ್ತು. ಇತಿಹಾಸದ ಒಂದು ವಿಡಿಯೋ, ಇತಿಹಾಸದ ಸರಣಿಗಳನ್ನು ಸಹ ಕಷ್ಟಪಟ್ಟು ಉಳಿಸ್ಕೊಂಡಿದ್ದೀನಿ. ಉಳಿದಂತೆ ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಇಂಗ್ಲೀಷ್ 2 ಚಾಪ್ಟರ್ ಮಾಡಿದ್ದೆ, ಇಂಗ್ಲೀಷ್ನೂ ಡಿಲೀಟ್ ಮಾಡಬೇಕಾಯ್ತು. ಆಮೇಲೆ ಈ ಎಕ್ಸಾಮ್ ಪ್ರಿಪ್ರೇಷನ್ಗೆ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ವೀಡಿಯೋಸ್ ಮಾಡಿದ್ದೆ, ಅವುಗಳನ್ನು ಸಹ ಡಿಲೀಟ್ ಮಾಡಬೇಕಾಯ್ತು. ಹಂಗಾಗಿ ನಾವು ಮತ್ತೆ ಈಗ ಪೊಲಿಟಿಕಲ್ ಸೈನ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಮೊದಲನೇ ಚಾಪ್ಟರ್ ಭಾರತದಲ್ಲಿ ರಾಜಕೀಯ ವ್ಯವಸ್ಥೆ ಉಗಮ ಅಂತಕ್ಕಂಥ ಒಂದು ಪಾಠ ಏನಿದೆಯಲ್ಲ, ಈ ಒಂದು ಪಾಠದ 1 ಅಂಕದ ಮತ್ತು 2 ಅಂಕದ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮಿಡ್ ಟರ್ಮ್ ಎಕ್ಸಾಮ್ ಬರ್ತಾ ಇದೆ, ಫಸ್ಟ್ ಟೆಸ್ಟ್ ನಡೀತಾ ಇರ್ಬೋದು, ಮಿಡ್ ಟರ್ಮ್ ಎಕ್ಸಾಮ್ ಬರ್ತಾ ಇದೆ. ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು 1 ಅಂಕದ ಪ್ರಶ್ನೋತ್ತರಗಳು. ಈ ಪ್ರಶ್ನೆಗಳನ್ನು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮಲ್ಟಿಪಲ್ ಚಾಯ್ಸ್ಗೂ ಇದನ್ನೇ ನೀವು ಯುಟಿಲೈಸ್ ಮಾಡ್ಕೊಳ್ಬೋದು. ಸಾಧ್ಯ ಆದರೆ ಇದಾದಮೇಲೆ ನೆಕ್ಸ್ಟ್ ಮಲ್ಟಿಪಲ್ ಚಾಯ್ಸನ್ನೇ ತೊಗೊಂಡು ಬರೋಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ಈಗ ಮೊದಲನೇ ಪ್ರಶ್ನೆ 1 ಅಂಕದ ಮತ್ತು 2 ಅಂಕದ ಪ್ರಶ್ನೋತ್ತರಗಳನ್ನ ನೋಡೋಣ. ಈಗ 1 ಅಂಕದ ಪ್ರಶ್ನೋತ್ತರಗಳು ಮತ್ತು ಮಲ್ಟಿಪಲ್ ಚಾಯ್ಸನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. 1 ಅಂಕದಲ್ಲಿ ಮಲ್ಟಿಪಲ್ ಚಾಯ್ಸ್ ಅಂತ ಬರುತ್ತಲ್ಲ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಈಗ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್, ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸುವಂಥದ್ದು ಮತ್ತು 2 ಪದ ಅಥವಾ 2 ವಾಕ್ಯದಲ್ಲಿ ಉತ್ತರಿಸ್ತಕ್ಕಂಥ ಈ 2 ಪಾರ್ಟನ್ನು ಇವತ್ತಿನ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೊದಲನೇ ಪ್ರಶ್ನೆ, ಭಾರತ ಯಾವಾಗ ಸ್ವತಂತ್ರವಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ 1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರವಾಯಿತು. ಎರಡನೇ ಪ್ರಶ್ನೆ, ಭಾರತದ ಸಂವಿಧಾನವು ಯಾವಾಗ ಜಾರಿಗೆ ಬಂದಿತು? ಇದಕ್ಕೆ ಸರಿಯಾದಂಥ ಉತ್ತರ 1950 ಜನವರಿ 26ರಂದು ಭಾರತದ ಸಂವಿಧಾನ ಜಾರಿಗೆ ಬಂತು. ಮೂರನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯಿಸಿತು? ಇದಕ್ಕೆ ಸರಿಯಾದಂಥ ಉತ್ತರ 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಉದಯಿಸಿತು. WC ಬ್ಯಾನರ್ಜಿ ಇದರ ಮೊದಲ ಅಧ್ಯಕ್ಷರಾಗಿದ್ದರು. ಎ.ಓ. ಹ್ಯೂಮ್ ಇದನ್ನು ಸ್ಥಾಪನೆ ಮಾಡಿದವರು. ನಾಲ್ಕನೇ ಪ್ರಶ್ನೆ, ಯಾವ ಕಾಯ್ದೆಯು ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಿತು? ಇದಕ್ಕೆ ಸರಿಯಾದಂಥ ಉತ್ತರ 1858ರ ಕಾಯ್ದೆ. ಅಂದರೆ ಕ್ರೌನ್ ಅಂದರೆ ಈ ಡೈರೆಕ್ಟ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಈ ಇಂಗ್ಲೆಂಡ್ನ ಕ್ವೀನ್ಗೆ ಒಂದು ಅಧಿಕಾರವನ್ನು, ಭಾರತದ ಮೇಲಿನ ಸಂಪೂರ್ಣ ಅಧಿಕಾರವನ್ನು ವರ್ಗಾಯಿಸುವಂಥದ್ದನ್ನು ನಾವು ಕ್ರೌನ್ ಅಂತೇಳಿ ಕರಿತೀವಿ. ಅದನ್ನು ವರ್ಗಾಯಿಸೋಕ್ಕೆ ಇದು ಮಾಡಿದಂಥ ಕಾಯ್ದೆ, ಅದನ್ನು ವರ್ಗಾಯಿಸಿದಂಥ ಕಾಯ್ದೆ ಯಾವುದು, ಭಾರತದಲ್ಲಿ ಜಾರಿಗೆ ಬಂದಂಥ ಕಾಯ್ದೆ ಯಾವುದು ಅಂದರೆ 1858ರ ಈ ಕಾಯ್ದೆ. ಅದನ್ನು ನಾವು ಚಾರ್ಟರ್ ಕಾಯ್ದೆ ಅಂತ ಕರಿತೀವಿ. 1857ರಲ್ಲಿ ಸಿಪಾಯಿ ದಂಗೆ ನಡೆದ ನಂತರ 1858ರಲ್ಲಿ ಜಾರಿಗೆ ಬಂದಂಥ ಕಾಯ್ದೆ ಇದಕ್ಕೆ ಕ್ರೌನ್ಗೆ ವರ್ಗಾಯಿಸುತ್ತೆ. ಭಾರತದ ಸಂಪೂರ್ಣ ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸುತ್ತೆ. ಮುಂದಿನ ಪ್ರಶ್ನೆ, ಡಯಾರ್ಕಿ ಎಂದರೇನು? ದ್ವಿಸರ್ಕಾರ ಪದ್ಧತಿಯನ್ನು ಡಯಾರ್ಕಿ ಅಂತಾರೆ. 1919ರ ಕಾಯ್ದೆಯಲ್ಲಿ ಪ್ರಾಂತ್ಯಗಳಲ್ಲಿ, 1935ರ ಕಾಯ್ದೆಯಲ್ಲಿ ಕೇಂದ್ರದಲ್ಲಿ ಏನು ದ್ವಿಸರ್ಕಾರ ಪದ್ಧತಿ ಜಾರಿಗೆ ಬರುತ್ತಲ್ಲ, ಅದನ್ನು ನಾವು ಡಯಾರ್ಕಿ ಅಂತೇಳಿ ಕರಿತೀವಿ. ಆರನೇ ಪ್ರಶ್ನೆ, ಶಾಸನಾತ್ಮಕ ಆಯೋಗವನ್ನು ಏಕೆ ರಚಿಸಲಾಯಿತು? 1919ರ ಕಾಯ್ದೆಯ ಬಗ್ಗೆ ವಿಮರ್ಶಿಸಲು ಮತ್ತು ಡಯಾರ್ಕಿಯ ಕಾರ್ಯವೈಖರಿಯ ಬಗ್ಗೆ ವರದಿ ನೀಡಲು. 1919ರ ಕಾಯ್ದೆ ಯಾವ ಥರ ಭಾರತೀಯರ ಮೇಲೆ ಇಂಪ್ಯಾಕ್ಟ್ ಮಾಡಿದೆ, ಅಂದರೆ ಭಾರತೀಯರಲ್ಲಿ ಯಾವ ಥರ ಬದಲಾವಣೆಗಳನ್ನು ತಂದಿದೆ ಮತ್ತು ಡಯಾರ್ಕಿ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತೇಳಿ ಈ ವಿಶ್ಲೇಷಣೆ ಮಾಡೋದಕ್ಕೆ ಮತ್ತು ವರದಿ ನೀಡೋದಕ್ಕೆ 1929ರ ಸೈಮನ್ ಶಾಸನಾತ್ಮಕ ಆಯೋಗವನ್ನು ರಚಿಸ್ತಾರೆ. ಸೈಮನ್ ಇದರ ಅಧ್ಯಕ್ಷರಾಗಿರ್ತಾರೆ. ಅದರಿಂದ ಇದನ್ನು ಸೈಮನ್ ಆಯೋಗ ಅಂತೇಳಿ ಕರೀತಾರೆ. ನೀವು ಇದನ್ನು 1919ರ ಭಾರತ ಸರ್ಕಾರ ಕಾಯ್ದೆಯ ಬಗ್ಗೆ ವಿಮರ್ಶಿಸಲು ಮತ್ತು ಡಯಾರ್ಕಿಯ ಕಾರ್ಯವೈಖರಿಯ ಬಗ್ಗೆ ವರದಿ ನೀಡಲು ಶಾಸನಾತ್ಮಕ ಆಯೋಗವನ್ನು ರಚಿಸಲಾಯಿತು ಅಂತ ಬರೀಬಹುದು. ಮುಂದಿನ ಪ್ರಶ್ನೆ, ಸೈಮನ್ ಆಯೋಗವು ಏನನ್ನು ಶಿಫಾರಸು ಮಾಡಿತು? ಇದಕ್ಕೆ ಸರಿಯಾದಂಥ ಉತ್ತರ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನವನ್ನು ನೀಡಬೇಕು ಅಂತೇಳಿ ಸೈಮನ್ ಆಯೋಗ ಶಿಫಾರಸು ಮಾಡಿತು. ಡೊಮಿನಿಯನ್ ಸ್ಥಾನಮಾನ ಅಂದರೆ ಸ್ವತಂತ್ರವಾದ ಅಸ್ತಿತ್ವವನ್ನು ನೀಡಬೇಕು, ಅಂದರೆ ಡೊಮಿನಿಯನ್ ಸ್ಥಾನಮಾನವನ್ನು ನೀಡಬೇಕು ಅಂತೇಳಿ ಸೈಮನ್ ಆಯೋಗವು ಶಿಫಾರಸು ಮಾಡಿತು ಅಥವಾ ಶಾಸನಾತ್ಮಕ ಆಯೋಗವು ಶಿಫಾರಸು ಮಾಡಿತು. 8ನೇ ಪ್ರಶ್ನೆ ಅಥವಾ ಮುಂದಿನ ಪ್ರಶ್ನೆ, 3ನೇ ದುಂಡು ಮೇಜಿನ ಸಮ್ಮೇಳನ ಯಾವಾಗ ನಡೆಯಿತು? ಇದಕ್ಕೆ ಸರಿಯಾದಂಥ ಉತ್ತರ 1932ರಲ್ಲಿ 3ನೇ ದುಂಡು ಮೇಜಿನ ಸಮ್ಮೇಳನ ನಡೆಯುತ್ತೆ. ಇದನ್ನು ನೀಟಾಗಿ ನೆನಪಿಟ್ಕೊಳ್ಳಿ. 1930ರಲ್ಲಿ ಮೊದಲನೇ ದುಂಡು ಮೇಜಿನ ಸಮ್ಮೇಳನ, 1931ರಲ್ಲಿ 2ನೇ ದುಂಡು ಮೇಜಿನ ಸಮ್ಮೇಳನ, 1932ರಲ್ಲಿ 3ನೇ ದುಂಡು ಮೇಜಿನ ಸಮ್ಮೇಳನ.
ಈ ಮೂರೂ ಸಮ್ಮೇಳನಗಳು 1930ರಲ್ಲಿ ಒಂದನೇದು, 31ರಲ್ಲಿ ಎರಡನೇದು, 32ರಲ್ಲಿ ಮೂರನೇ ದುಂಡು ಮೇಜಿನ ಸಮ್ಮೇಳನಗಳು ನಡೀತಾವೆ. ಮುಂದಿನ ಪ್ರಶ್ನೆ, 1935ರ ಭಾರತ ಸರ್ಕಾರ ಕಾಯ್ದೆಯ ಯಾವುದಾದರೊಂದು ಮುಖ್ಯಾಂಶವನ್ನು ಕುರಿತು ಬರೆಯಿರಿ. ಅಂದರೆ ಅದನ್ನೊಂದು ಮುಖ್ಯಾಂಶವನ್ನು ಬರೆಯಿರಿ ಅಂತೇಳಿ. ಇದಕ್ಕೆ ಸರಿಯಾದಂಥ ಉತ್ತರ 1936ರಲ್ಲಿ ದೆಹಲಿಯಲ್ಲಿ ಫೆಡರಲ್ ನ್ಯಾಯಾಲಯವನ್ನು ಸ್ಥಾಪಿಸಿತು. ಅದೇ ಥರ ಭಾರತದಲ್ಲಿ ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂತು. ಅದೇ ಥರ ಕೇಂದ್ರದಲ್ಲಿ ಅಧಿಕಾರದ ಹಂಚಿಕೆ ಮಾಡ್ತು, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರದ ಹಂಚಿಕೆ ಮಾಡ್ತು. ರಿಸರ್ವ್ ಬ್ಯಾಂಕನ್ನು ಸ್ಥಾಪನೆ ಮಾಡ್ತು. ಇನ್ನೂ ಭಯಂಕರ ಇದ್ದಾವೆ, ಅವನ ಮುಂದೆ ನೀವು ತಿಳ್ಕೊಳ್ತಾ ಹೋದರೆ ಈಸಿಯಾಗಿ ಬರೀಬೋದಾಗತ್ತೆ. ಅದನ್ನು ನಾವು ಮುಂದೆ ಪ್ರಶ್ನೆಯಲ್ಲಿ ನೋಡೋಣ. ಮುಂದಿನ ಪ್ರಶ್ನೆ, 1947ರ ಭಾರತ ಸ್ವತಂತ್ರ ಕಾಯ್ದೆಯ ಒಂದು ಮುಖ್ಯಾಂಶವನ್ನು ಬರೆಯಿರಿ. ಇದಕ್ಕೆ ಏನು ಬರೀತೀರಾ? ಆಗಸ್ಟ್ 15, 1947ರಂದು ಭಾರತ ಮತ್ತು ಪಾಕಿಸ್ತಾನ ಎಂಬ ಪ್ರತ್ಯೇಕ ಡೊಮಿನಿಯನ್ ರಾಷ್ಟ್ರಗಳ ಉದಯಕ್ಕೆ ಈ ಕಾಯ್ದೆಯು ಕಾರಣವಾಯಿತು ಅಂತ ಬರೀಬೋದು. ಅಂದರೆ ಆಗಸ್ಟ್ 15ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಪ್ರತ್ಯೇಕ ಸ್ವತಂತ್ರ ರಾಷ್ಟ್ರಗಳ ಉದಯಕ್ಕೆ ಇದು ಕಾರಣವಾಯಿತು ಅಂತ ಕೂಡ ನೀವು ಈಸಿಯಾಗಿ ಅರ್ಥ ಮಾಡಿಕೊಂಡು ಬರೀಬೋದು. ಮುಂದಿನ ಪ್ರಶ್ನೆ, ಗಡಿರೇಖೆ ಆಯೋಗದ ಅಧ್ಯಕ್ಷರು ಯಾರು? 1947ರ ಕಾಯ್ದೆ ಅನ್ವಯ ಗಡಿಯನ್ನು, ಭಾರತ ಮತ್ತು ಪಾಕಿಸ್ತಾನದ ಗಡಿ ಎಷ್ಟಿರಬೇಕು ಅಂತ ಗುರುತಿಸೋದಕ್ಕೆ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ. ಅದನ್ನು ರ್ಯಾಡ್ಕ್ಲಿಫ್ ಆಯೋಗ ಅಥವಾ ಗಡಿರೇಖೆ ಆಯೋಗ ಅಂತ ಕೂಡ ಕರೀತಾರೆ. ಈ ಗಡಿರೇಖೆ ಆಯೋಗದ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತ ಕೇಳಿದರೆ ಇದಕ್ಕೆ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅಂತೇಳಿ ಉತ್ತರವನ್ನು ಬರಿಬೋದು. ಮುಂದಿನ ಪ್ರಶ್ನೆ, ಮಧ್ಯಂತರ ಸರ್ಕಾರ ಯಾವಾಗ ರಚನೆ ಆಯಿತು? 1946 ಸೆಪ್ಟೆಂಬರ್ 2ರಂದು ಮಧ್ಯಂತರ ಸರ್ಕಾರ ರಚನೆ ಆಯಿತು. ಮುಂದಿನ ಪ್ರಶ್ನೆ, ಮಧ್ಯಂತರ ಸರ್ಕಾರ ಎಲ್ಲಿವರೆಗೂ ಅಸ್ತಿತ್ವದಲ್ಲಿತ್ತು? 1947 ಆಗಸ್ಟ್ರವರೆಗೆ, ಹಾಗಂದರೆ ಆಗಸ್ಟ್ 15, ಆಲ್ಮೋಸ್ಟ್ ಇನ್ನೇನು ಆಗಸ್ಟ್ 15ರವರೆಗೆ ಮಧ್ಯಂತರ ಸರ್ಕಾರ ಅಸ್ತಿತ್ವದಲ್ಲಿತ್ತು. ಮುಂದಿನ ಪ್ರಶ್ನೆ, ವೈಸ್ರಾಯರವರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಯಾರಾಗಿದ್ದರು? ಜವಾಹರಲಾಲ್ ನೆಹರು. ಉತ್ತರ ಜವಾಹರಲಾಲ್ ನೆಹರು ವೈಸ್ರಾಯರವರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾಗಿದ್ದರು. ಮುಂದಿನ ಪ್ರಶ್ನೆ, ಪ್ರಥಮ ಸಾರ್ವತ್ರಿಕ ಚುನಾವಣೆ ಯಾವಾಗ ನಡೆಯಿತು? 1950 ಅಕ್ಟೋಬರ್ರಿಂದ 1951 ಫೆಬ್ರವರಿಯವರೆಗೆ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ. ಮುಂದಿನ ಪ್ರಶ್ನೆ, ಯಾವ ದೇಶವನ್ನು ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತೇಳಿ ಕರೀತಾರೆ? ಯಾವ ದೇಶವನ್ನು ಕರೀತಾರೆ? ಆಬ್ವಿಯಸ್ಲಿ ಭಾರತವನ್ನು ಪ್ರಪಂಚದ ಬೃಹತ್ ಪ್ರಜಾಸತ್ತಾತ್ಮಕ ರಾಷ್ಟ್ರ ಅಂತೇಳಿ ಕರೀತಾರೆ. ಮುಂದಿನ ಪ್ರಶ್ನೆ, ಪ್ಯಾರಾಮೌನ್ಸಿ ಎಂದರೇನು? ಇದಕ್ಕೆ ಸರಿಯಾದಂಥ ಉತ್ತರ, ದೇಶೀಯ ಸಂಸ್ಥಾನಗಳು ಕೇವಲ ತಮ್ಮ ಆಂತರಿಕ ಆಡಳಿತದ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತ್ರ ಅಧಿಕಾರಗಳನ್ನು ಹೊಂದಿದ್ದು, ವಿದೇಶಾಂಗ ವ್ಯವಹಾರಗಳು ಮತ್ತು ಮಿಲಿಟರಿ ಕಾರ್ಯಾಚರಣೆಗಳ ಕುರಿತು ಕೇಂದ್ರ ಸರ್ಕಾರವು ಅಧಿಕಾರವನ್ನು ಹೊಂದಿರುವ ವ್ಯವಸ್ಥೆಯನ್ನು ನಾವು ಪ್ಯಾರಾಮೌನ್ಸಿ ಅಂತೇಳಿ ಕರಿತೀವಿ. ಈ ಒಂದು ಒಪ್ಪಂದ ದೇಶೀಯ ಸಂಸ್ಥಾನಗಳು ಮತ್ತು ಕೇಂದ್ರ ಸರ್ಕಾರದ ನಡುವೆ ಉಂಟಾದಂಥ ಒಪ್ಪಂದ ಆಗಿದೆ. ಏನಪ್ಪ ಅಂತಂದರೆ ಇದು ಈಗ ಆಂತರಿಕ ವ್ಯವಹಾರಗಳು ಸಂಸ್ಥಾನಗಳಲ್ಲಿ, ಈಗ ಉದಾಹರಣೆಗೆ ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶವನ್ನು ತಗೊಳ್ಳೋಣ. ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂಥ ಆಂತರಿಕ ವ್ಯವಹಾರಗಳು ಅಂದರೆ ಶಿಕ್ಷಣ ಆಗಿರ್ಬೋದು, ಉದ್ಯೋಗದ ಸ್ಥಾಪನೆ ಆಗಿರ್ಬೋದು, ಇವು ಆಂತರಿಕ ವ್ಯವಸ್ಥೆಗಳಿಗೆ ಕರ್ನಾಟಕ ರಾಜ್ಯ ಜವಾಬ್ದಾರಿಯಾಗಿರುತ್ತೆ. ಆದರೆ ಕರ್ನಾಟಕದಲ್ಲಿ ಯಾವುದಾದ್ರೂ ವಿದೇಶಿ ಚಟುವಟಿಕೆಗಳನ್ನು ನಡೆಸಬೇಕು ಅಥವಾ ಕರ್ನಾಟಕ ಯಾವುದಾದ್ರೂ ಮಿಲಿಟರಿ ಕಾರ್ಯಾಚರಣೆಯನ್ನು ನಡೆಸಬೇಕು ಅಂತಂದರೆ ಅದು ಕೇಂದ್ರ ಆ ಒಂದು ಅಧಿಕಾರ ಕರ್ನಾಟಕ ರಾಜ್ಯದ ಅಧೀನದಲ್ಲಿರ್ದೇನೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುತ್ತೆ. ಇದನ್ನು ನಾವು ಏನಂತೀವಿ? ಪ್ಯಾರಾಮೌನ್ಸಿ ಅಂತೇಳಿ ಕರಿತೀವಿ. ಈಗ ಇದನ್ನೇ ದೇಶೀಯ ಸಂಸ್ಥಾನಗಳು ಕೇವಲ ತಮ್ಮ ಆಂತರಿಕ ಆಡಳಿತದ ಬಗ್ಗೆ ಮಾತ್ರ ಜವಾಬ್ದಾರಿಯಾಗಿದ್ದು, ವಿದೇಶಿ ವ್ಯವಹಾರ ಮತ್ತು ಮಿಲಿಟರಿ ಕಾರ್ಯಾಚರಣೆಗಳನ್ನು ಕುರಿತು ಕೇಂದ್ರ ಸರ್ಕಾರವು ಅಧಿಕಾರವನ್ನು ಹೊಂದಿರುತ್ತದೆ. ಈ ಒಂದು ವ್ಯವಸ್ಥೆಯನ್ನು ಅಥವಾ ಈ ಒಂದು ಒಪ್ಪಂದವನ್ನು ಪ್ಯಾರಾಮೌನ್ಸಿ ಎಂದು ಕರೆಯುತ್ತಾರೆ ಅಂತ ನೀವು ಬರೀಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಆಪರೇಷನ್ ಪೋಲೋ ಎಂದರೇನು? ಹೈದರಾಬಾದ್ ನಿಜಾಮನ ದುರಾಡಳಿತವನ್ನು ಕೊನೆಗೊಳಿಸಲು ಭಾರತೀಯ ಸೇನೆ ನಡೆಸಿದ ಪೊಲೀಸ್ ಕಾರ್ಯಾಚರಣೆಯನ್ನು ಆಪರೇಷನ್ ಪೋಲೋ ಅಂತೇಳಿ ಕರಿತೀವಿ. ಪೊಲೀಸ್ ಕಾರ್ಯಾಚರಣೆ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ, ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂದರೆ ಏನು? ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂದರೆ ಏನು? ದೇಶೀಯ ಸಂಸ್ಥಾನಗಳು ವಿದೇಶಾಂಗ ವ್ಯವಹಾರ, ರಕ್ಷಣೆ ಮತ್ತು ಸಂಪರ್ಕದ ವ್ಯವಹಾರಗಳ ಅಡಿಯಲ್ಲಿಯೇ, ಅಂದರೆ ಸಂಪರ್ಕದ ವ್ಯವಸ್ಥೆಗಳ ಅಡಿಯಲ್ಲಿ ಭಾರತದ ಒಕ್ಕೂಟ ವ್ಯವಸ್ಥೆಯನ್ನು ಸೇರಲು ಬ್ರಿಟಿಷ್ ಸರ್ಕಾರವು ಹೊರಡಿಸಿದ ಆಜ್ಞೆಯನ್ನು ದಿ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂತೇಳಿ ಕರಿತೀವಿ. ಅಂದರೆ ಸೇಮ್ ಇದೊಂಥರ ಈ ಬೆಳಗ್ಗೆ ಮೇಲೆ ನಾನು ಏನು ಹೇಳಿದೆ, ಪ್ಯಾರಾಮೌನ್ಸಿ ಥರನೇ ಇದು ಕೂಡ ವರ್ಕ್ ಆಗುತ್ತೆ. ಆದರೆ ಇದನ್ನು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂತೇಳಿ ಕರೀತಾರೆ. ಇಲ್ಲಿ ಸಂಪರ್ಕ, ವಿದೇಶಾಂಗ ವ್ಯವಹಾರ ಮತ್ತು ಈ ಮಿಲಿಟರಿ ಕಾರ್ಯಾಚರಣೆ ಸಂಪರ್ಕ ಒಂದು ಹೆಚ್ಚಾಗತ್ತಷ್ಟೇ, ಅದನ್ನೇ ಅರ್ಥ ಮಾಡ್ಕೊಳ್ಳಿ.
ಮುಂದಿನ ಪ್ರಶ್ನೆ, ಸಂವಿಧಾನದ ಯಾವ ವಿಧಿಯು ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಿದೆ? ಇದಕ್ಕೆ ಸರಿಯಾದಂಥ ಉತ್ತರ 370ನೇ ವಿಧಿ. ಅದನ್ನು 1920 ಸಂದರ್ಭದಲ್ಲಿ ರದ್ದುಗೊಳಿಸ್ತಾರೆ. ಮುಂದಿನ ಪ್ರಶ್ನೆ, ರಾಜ್ಯಗಳ ನವೀಕರಣದ ರೂವಾರಿ ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೀತಾರೆ? ಸರ್ದಾರ್ ವಲ್ಲಭಭಾಯ್ ಪಟೇಲ್. ಮುಂದಿನ ಪ್ರಶ್ನೆ, ರಾಜ್ಯ ಪುನರ್ರಚನಾ ಆಯೋಗ ಯಾವಾಗ ರಚನೆ ಆಯಿತು? 1953. ಮುಂದಿನ ಪ್ರಶ್ನೆ, ರಾಜ್ಯ ಪುನರ್ರಚನಾ ಆಯೋಗದ ಯಾರಾದರೂ ಒಬ್ಬರು ಸದಸ್ಯರನ್ನು ಹೆಸರಿಸಿ. ಫಜಲ್ ಅಲಿ ಬರಿಬೋದು, HM ಕುಂಜ್ರು ಬರಿಬೋದು, KM ಪಡಿಕ್ಕರ್ ಬರಿಬೋದು. ಈ 3 ಜನರಲ್ಲಿ ಯಾರಾದರೂ ಇಬ್ಬರನ್ನ ಬರೀರಿ ಅಥವಾ ಯಾರಾದರೂ ಒಬ್ಬರನ್ನ ಬರೀರಿ. ಮುಂದಿನ ಪ್ರಶ್ನೆ, ರಾಜ್ಯ ಪುನರ್ರಚನಾ ಕಾಯ್ದೆಯು ಎಷ್ಟರಲ್ಲಿ ಅಂಗೀಕಾರವಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ 1956 ನವೆಂಬರ್ನಲ್ಲಿ ಅಂಗೀಕಾರವಾಯಿತು. 1956 ನವೆಂಬರ್ನಲ್ಲಿ ರಾಜ್ಯ ಪುನರ್ರಚನಾ ಕಾಯ್ದೆಯು ಅಂಗೀಕಾರವಾಯಿತು. ಮುಂದಿನ ಪ್ರಶ್ನೆ, 1956ರಲ್ಲಿ ರಾಜ್ಯ ಪುನರ್ರಚನಾ ಆಯೋಗವು ಎಷ್ಟು ರಾಜ್ಯಗಳು ಮತ್ತು ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳನ್ನು ರಚಿಸಿತು? ಇದಕ್ಕೆ ಸರಿಯಾದಂಥ ಉತ್ತರ 6 ಕೇಂದ್ರಾಡಳಿತ ಪ್ರದೇಶಗಳು, 14 ರಾಜ್ಯಗಳು. 6 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು 14 ರಾಜ್ಯಗಳನ್ನು ರಚಿಸಿತು. ಮುಂದಿನ ಪ್ರಶ್ನೆ, ಬಾಂಬೆಯನ್ನು ಯಾವಾಗ ವಿಭಜಿಸಲಾಯಿತು? 1960ರಲ್ಲಿ ವಿಭಜಿಸಲಾಯಿತು. ಪಂಜಾಬನ್ನು ಯಾವಾಗ ವಿಭಜಿಸಲಾಯಿತು? 1960ರಲ್ಲಿ ವಿಭಜಿಸಲಾಯಿತು. ಮುಂದಿನ ಪ್ರಶ್ನೆ, 2016ರಲ್ಲಿ ಯಾವ ರಾಜ್ಯವನ್ನು ವಿಭಜಿಸಲಾಯಿತು? ಸರಿಯಾದಂಥ ಉತ್ತರ ಆಂಧ್ರ. ಮುಂದಿನ ಪ್ರಶ್ನೆ, ಯಾವ ಕಾಯ್ದೆಯು ಭಾರತದಲ್ಲಿ ಜನಾಧಾರಣೀಯ ಸರ್ಕಾರವನ್ನು ಪ್ರಚಾರಪಡಿಸಿತು? ಇದಕ್ಕೆ ಸರಿಯಾದಂಥ ಉತ್ತರ 1919ರ ಕಾಯ್ದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಸಂಯುಕ್ತ ಪದ್ಧತಿಗೆ ಯಾವ ಕಾಯ್ದೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ? ಇದಕ್ಕೆ ಸರಿಯಾದಂಥ ಉತ್ತರ 1935ರ ಭಾರತ ಸರ್ಕಾರ ಕಾಯ್ದೆ. ಮುಂದಿನ ಪ್ರಶ್ನೆ, ಪ್ರಥಮ ಲೋಕಸಭೆಯ ಸ್ಪೀಕರ್ ಯಾರು? GV ಮಾವಳಂಕರ್. ಇಲ್ಲಿಗೆ 1 ಅಂಕದ ಪ್ರಶ್ನೋತ್ತರಗಳು ಮುಕ್ತಾಯವಾದವು. ಈಗ 2 ಅಂಕಗಳ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಫೆಡರಲ್ ನ್ಯಾಯಾಲಯವು ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು? ಇದಕ್ಕೆ ಸರಿಯಾದಂಥ ಉತ್ತರ 1936ರಲ್ಲಿ ಸ್ಥಾಪನೆ ಆಯಿತು, ದೆಹಲಿಯಲ್ಲಿ ಸ್ಥಾಪನೆ ಆಯಿತು. ಮುಂದಿನ ಪ್ರಶ್ನೆ, ಬಾಂಬೆಯನ್ನು ಎಷ್ಟು ರಾಜ್ಯಗಳಾಗಿ ವಿಂಗಡಿಸಲಾಯಿತು? ಅವು ಯಾವುವು? ಇದಕ್ಕೆ ಸರಿಯಾದಂಥ ಉತ್ತರ ಬಾಂಬೆಯನ್ನು 2 ರಾಜ್ಯಗಳಾಗಿ ವಿಂಗಡಿಸಲಾಯಿತು. ಅವುಗಳೆಂದರೆ ಒಂದು ಗುಜರಾತ್ ಮತ್ತೊಂದು ಮಹಾರಾಷ್ಟ್ರ. ಮುಂದಿನ ಪ್ರಶ್ನೆ, ಪಂಜಾಬನ್ನು ಎಷ್ಟು ರಾಜ್ಯಗಳಾಗಿ ವಿಂಗಡಿಸಲಾಯಿತು ಮತ್ತು ಅವು ಯಾವುವು? ಇದಕ್ಕೆ ಸರಿಯಾದಂಥ ಉತ್ತರ ಪಂಜಾಬನ್ನು 2 ರಾಜ್ಯಗಳಾಗಿ ವಿಂಗಡಿಸಲಾಯಿತು. ಅವುಗಳೆಂದರೆ ಒಂದದು ಹರಿಯಾಣ ಮತ್ತು ಪಂಜಾಬ್. ಮುಂದಿನ ಪ್ರಶ್ನೆ, ಪ್ರಥಮ ಲೋಕಸಭೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ಸೊ ಇದ್ರ ಬಗ್ಗೆ ಈ ಬುಕ್ಕಲ್ಲಿರೋದನ್ನೇ ಬರೀಬೇಕು ಅಂತೇನಿಲ್ಲ. 1950 50ರಿಂದ 51 ಫೆಬ್ರವರಿವರೆಗೆ, ಅಕ್ಟೋಬರ್ನಿಂದ ಫೆಬ್ರವರಿವರೆಗೆ ಚುನಾವಣೆಗಳು ನಡೆದವು. ಇದು ಭಾರತವನ್ನು ಅತ್ಯಂತ ಬೃಹತ್ ಪ್ರಜಾಸತ್ತಾತ್ಮಕ ರಾಷ್ಟ್ರವನ್ನಾಗಿ ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತು. ಈ ಒಂದು ಪ್ರಥಮ ಲೋಕಸಭೆ GV ಮಾವಳಂಕರ್ ಇದರ ಪ್ರಥಮ ಅಧ್ಯಕ್ಷರಾಗಿದ್ದರು. ಇದನ್ನು ಸಹ ನೀವು ಬರೀಬೋದು. ಅದೇ ಥರ ಜವಾಹರ್ಲಾಲ್ ನೆಹರು ಪ್ರಥಮ ಲೋಕಸಭೆಯ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದರು ಅಂತೇಳಿ ನಾವು ಬರೀಬೋದಾಗುತ್ತೆ. ಮುಂದಿನ ಪ್ರಶ್ನೆ, ಸೈಮನ್ ಆಯೋಗವನ್ನು ಏಕೆ ರಚಿಸಲಾಯಿತು? ಸೊ ಅವಾಗಲೇ ನೀವು ತಿಳ್ಕೊಂಡ್ರಿ. 1919ರ ಭಾರತ ಸರ್ಕಾರ ಕಾಯ್ದೆಯ ಬಗ್ಗೆ ವಿಮರ್ಶಿಸಿ ಡಯಾರ್ಕಿಯ ಕಾರ್ಯವೈಖರಿಯನ್ನು ಕುರಿತು ಅಧ್ಯಯನ ಮಾಡಲು ಸೈಮನ್ ಆಯೋಗವನ್ನು ರಚಿಸಲಾಯಿತು. ಮುಂದಿನ ಪ್ರಶ್ನೆ, 1935ರ ಭಾರತ ಸರ್ಕಾರ ಕಾಯ್ದೆಯಲ್ಲಿದ್ದ ವಿಧಿಗಳು ಮತ್ತು ಶೆಡ್ಯೂಲ್ಗಳ ಸಂಖ್ಯೆ ಎಷ್ಟು? ಇದಕ್ಕೆ ಸರಿಯಾದಂಥ ಉತ್ತರ 321 ವಿಧಿಗಳು ಮತ್ತು 10 ಶೆಡ್ಯೂಲ್ಗಳು. 321 ವಿಧಿಗಳು ಮತ್ತು 10 ಶೆಡ್ಯೂಲ್ಗಳು. ಸೊ ಗಾಯ್ಸ್, ಇಲ್ಲಿಗೆ 2 ಅಂಕದ ಪ್ರಶ್ನೋತ್ತರಗಳು ಮುಕ್ತಾಯವಾಗಿದ್ದಾವೆ. ಮುಂದೆ ಒಂದೊಂದಾಗಿ 5 ಅಂಕದ ಪ್ರಶ್ನೋತ್ತರಗಳು. ಸೊ ಒಂದೇ ವಿಡಿಯೋದಲ್ಲಿ ಬರಲ್ಲ, ಒಂದೊಂದಾಗಿ ಬರುತ್ತೆ, ವಿತ್ ಎಕ್ಸ್ಪ್ಲನೇಷನ್ ಬರುತ್ತೆ. ಯಾರೂ ಸಹ ಇದುವರೆಗೂ ಮಾಡಿರಬಾರ್ದು. ನನ್ನ ಇತಿಹಾಸದ ಸರಣಿಗಳನ್ನ ನೋಡಿರೋರಿಗೆ ಗೊತ್ತಾಗಿರುತ್ತೆ ಇದರ ಬಗ್ಗೆ. ಸೊ ವೆಯ್ಟ್ ಮಾಡ್ತಾ ಇರಿ. ಅಲ್ಲಿವರೆಗೂ ಚಿಲ್ಡ್ರನ್ ಸಿಗೋಣ. ನಮಸ್ಕಾರ.